ನಮಸ್ಕಾರ ಸರ್. ಹೆಸರು ಸರ್? ಅಂಚಪ್ಪ ಸಿಕ್ಕಿ ಅಂತೇಳಿ. ಯಾವ ಗ್ರಾಮ ಪಂಚಾಯತಿಂದಾಗೆ ಮೆಂಬರ್ ಆಗಿರೋದು? ಬಿಟ್ಟಂಗಲ ಗ್ರಾಮ ಪಂಚಾಯತಿ. ಸರ್ ಇದೇ ಮೊದಲ ಬಾರಿ ಸರ್ ಎಲೆಕ್ಷನ್? ಇಲ್ಲ, ಇದು ಎರಡನೇ ಬಾರಿ. ಮೊದಲು 2000ರಿಂದ 2500ವರೆಗೆ ಹೆಸರಾಗಿದೆ. ಈಗ ಎರಡನೇ ಬಾರಿ. ಸರ್ ಯಾವ ಪಕ್ಷದ ಪಾಲ್ಗೊಳ್ಳಿ? ನಾವು ಜೆಡಿಎಸ್ ಪಕ್ಷದ ಪಾಲ್ಗೊಳ್ಳಿ. ಸುಮಾರು 30 ವರ್ಷದಿಂದ ನಾನು ರಾಜಕೀಯದಲ್ಲಿದ್ದೇನೆ. ಗ್ರಾಮ ಪಂಚಾಯತಿ ಇಲ್ಲಿ ಬಾರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ. ಸದ್ಯಕ್ಕೆ ವಿರಾಜಪೇಟೆ ಹೋಬಳಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲ ಟರ್ಮ್ನ ಉತ್ತಮ ಕೆಲಸ ಕಾರ್ಯ ಮಾಡಿರೋದ್ರಿಂದ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ಎರಡನೇ ಟರ್ಮ್ ಕೂಡ ನಾನು ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಗ್ರಾಮಸ್ಥರು. ಸುಮಾರು 1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾನು ಸರ್ಕಾರದ ವತಿಯಿಂದ ಮಾಡಿದ್ದೀನಿ. ಸಾಮಾನ್ಯ ಬಿಟ್ಟಂಗಲ ಗ್ರಾಮ ಪಂಚಾಯತಿಗೆ ಮೊದಲ ಗ್ರಾಮ ಅಭಿವೃದ್ಧಿಪಡಿಸಿದ ಗ್ರಾಮದಲ್ಲಿ ನಮ್ಮ ನಾಂಗಲ ಗ್ರಾಮ ಅಭಿವೃದ್ಧಿ ಇದೆ. ಮತ್ತೆ ವಿವಿಧ ರಂಗಗಳಲ್ಲೂ ಕೂಡ ಸಹಕಾರ ಕ್ಷೇತ್ರಗಳು ಮತ್ತು ಗ್ರಾಮದ ವಿವಿಧ ರಂಗಗಳು ಕೂಡ ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಬಿಟ್ಟಂಗಲ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 25 ವರ್ಷಗಳ ಕಾಲ ನಿರಂತರ ಸೇವೆ ನಿರ್ವಹಿಸಿದ್ದೀನಿ. ಅದರಲ್ಲಿ ಸುಮಾರು 21 ವರ್ಷದವರೆಗೆ ಅಧ್ಯಕ್ಷನಾಗಿ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗಲೂ ಕೂಡ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್ ಈಗ 2 ವರ್ಷ ಅವಧಿ ಬೆಳೆದಿದೆ ಸರ್. ಈ 2 ವರ್ಷ ಅವಧಿಯಲ್ಲಿ ಏನು ಬದಲಾವಣೆಗಳು ತಂದಿದ್ದೀರಾ ಸರ್ ನೀವು? ನಾನು 2 ವರ್ಷ ಹೇಳಿದ್ನಲ್ಲ, ನನ್ನ 2 ವರ್ಷದ ಅವಧಿಯಲ್ಲಿ 1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾಂಗಲ ಗ್ರಾಮದಲ್ಲಿ ಮಾಡಿದ್ದೀನಿ. ಸಾಮಾನ್ಯ ಬಿಟ್ಟಂಗಲ ಗ್ರಾಮ ಪಂಚಾಯತಿ ಇತರ ಯಾವುದೇ ಗ್ರಾಮಗಳು ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ. ಹಿಂದೆ ಬಹಳ ಅಭಿವೃದ್ಧಿ ಕುಂಠಿತ ಆಗಿತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಅಲ್ಲ ನಮ್ಮ ಗ್ರಾಮದಲ್ಲಿ. ಬಟ್ ಈಗ ನಾನು ಬಂದ ಮೇಲೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ಮುಂದೆ ಕೂಡ ಈ ಒಂದು 2 ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತೇವೆ. ಸರ್ ನೀವು ಯಾವ್ದಾರ ಬೇರೆ ಸಂಘ ಸಂಸ್ಥೆಯಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಮಾಡಿದ್ದೀನಿ. ಮತ್ತು ನಮ್ಮ STMCಯಲ್ಲಿ ಮಹಿಳಾ ಸಮಾಜಗಳಲ್ಲಿ ಸಲಹಾ ಸಮಿತಿ ಸದಸ್ಯನಾಗಿ, ಮತ್ತು ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ, ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ, ಗಣಿಗಾರಿಕೆ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ವಿವಿಧ ಗುರುತಿಸಿಕೊಂಡಿದ್ದೀನಿ. ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಿದ್ದೀವಿ. ಸರ್ ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾವುದು? ಸ್ಫೂರ್ತಿ ಸಮಯ ನಾವು ಮೊದಲು 1977ರಲ್ಲಿ ಮೈಸೂರು ಐಡಿಯಲ್ ಜಾವ ಕಂಪನಿಯಲ್ಲಿ ನೌಕರನಾಗಿ ಮೊದಲು ನಾವು ಪಾದಾರ್ಪಣೆ ಮಾಡಿದ್ದು ಕಮ್ಯುನಿಸ್ಟ್ ಪಕ್ಷದ AAPC ಒಂದು ಯೂನಿಯನ್ನಲ್ಲಿ. ಅಲ್ಲಿಂದ ನಾನು ಕೊಯಮತ್ತೂರಿಗೆ ಕೆಲಸ ಮಾಡ್ಕೊಂಡು ಹೋದೆ. ಅಲ್ಲಿ ಕೂಡ AITC AIYF ಅಲ್ಲಿಂದ ಯೂತ್ ಫಿಟ್ನೆಸ್ ಎಂದು ಕೊಯಮತ್ತೂರು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ 3 ವರ್ಷಕ್ಕೆ ಸೇವೆ ಮಾಡಿದ್ಮೇಲೆ ಮದುವೆ ಆದಮೇಲೆ ಕೊಡಗು ಜಿಲ್ಲೆಗೆ ಬಂದ ನಂತರ ನಾವು ಕೊಡಗು ಜಿಲ್ಲಾ CPI ಕಮ್ಯುನಿಸ್ಟ್ ಪಾರ್ಟಿ ಇಂಡಿಯಾದ ಜಾಯಿಂಟ್ ಸೆಕ್ರೆಟರಿಯಾಗಿ ಒಂದು 2 ವರ್ಷ ಕೆಲಸ ಮಾಡಿದೆ. ಅದೇ ಸಮಯದಲ್ಲಿ ಇಲ್ಲಿ ಬಿಟ್ಟಂಗಲ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಗೆ ಆಯ್ಕೆಯಾಗಿ ತದನಂತರ ನಾನು ಇಲ್ಲಿ ಕೊಡಗಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಸ್ವಲ್ಪ ಅಭಿವೃದ್ಧಿ ಆಗಲಿ ಪಡಿಸಲಿಕ್ಕೆ ಕಷ್ಟ ಅಂತ ಹೇಳಿದ್ಮೇಲೆ ನಾನು ಆ ಸಂದರ್ಭದಲ್ಲಿ MC ನಾಣಯ್ಯ ಅವರ ನೇತೃತ್ವದಲ್ಲಿ JDS ಪಕ್ಷಕ್ಕೆ ನಾನು ಆಗ ಜನತಾ ದಳ ಪಕ್ಷಕ್ಕೆ ನಾನು ಸೇರ್ಪಡೆಯಾದೆ. ತದನಂತರ ಅದೇ ಪಕ್ಷದಲ್ಲಿ MC ನಾಣಯ್ಯ ಅವರ ಕಟ್ಟ ಶಿಷ್ಯನಾಗಿ ಇದುವರೆಗೂ ಅವರು ಫಲವತ್ತಾಗಿ ಕೆಲಸ ಮಾಡಿದ್ರು. ಸರ್ ಈಗ ನಿಮ್ಮ MC ನಾಣಯ್ಯ ಏನು ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವರು ಒಂದು ಕಲ್ಸ್ಕೊಟ್ಟಿದ್ದಾರೆ, ಕೈ ಮತ್ತು ಬಾಯಿ ಎರಡನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಾವು ಯಾರಿಗೆ ತಲೆ ಬೇಕಾಗಿಲ್ಲ ಅಂತೇಳಿ ಅದನ್ನು ಇದುವರೆಗೂ ನಡ್ಸ್ಕೊಂಡು ಬಂದಿದ್ದೇನೆ. ಅವರ ತರ ನಾವು ಹೆಸರನ್ನು ಉಳಿಸ್ಕೊಂಡಿದ್ದೇನೆ, ಜನರು ನನ್ನ ಉಳಿಸ್ಕೊಂಡಿದ್ದಾರೆ. ಸರ್ ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರ ಕಾರಣ. ಹೌದೌದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನನ್ನ ರಾಜಕೀಯ ಜೀವನದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ, ನನ್ನ ಸಾಮಾಜಿಕ ಬದುಕಿನಲ್ಲಿ ಸಂಪೂರ್ಣವಾಗಿ ಸತತ ಬೆನ್ನೆಲುಬಾಗಿ ನನ್ನ ಗ್ರಾಮಸ್ಥರು ಮತ್ತು ಈ ಬಿಟ್ಟಂಗಲ ಗ್ರಾಮ ಪಂಚಾಯತಿ ಕ್ಷೇತ್ರದ ಸಮಸ್ತ ನಾಗರಿಕರು ಸತತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದೇ ಚುನಾವಣೆ ನಿಂತರೂ ಕೂಡ ನಾನು ಇದುವರೆಗೂ ಸೋಲನ್ನು ಅನುಭವಿಸಲಿಲ್ಲ. ಮುಂದೆ ಕೂಡ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ. ತಮ್ಮ ಸೇವೆಗೆ ಸದಾ ನಾನು ನನಗೆ ಸಿದ್ಧವಾಗಿರುತ್ತೇನೆ ಅಂತೇಳಿ ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.